ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು. ಇಲ್ಲಿ 2 ಡೆಕ್ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ನೋಡೋಣ. ಜೊತೆಗೆ ಇವತ್ತು ಅಂಗಾಳ ಪರಮೇಶ್ವರಿ ಜಾತ್ರೆ ಇದೆ. ನಿಮ್ಮ ಮನೆಯಲ್ಲಿ ಇಷ್ಟ ಬಂದಂತ ರೀತಿಯಲ್ಲಿ ಅಂಗಾಳ ಪರಮೇಶ್ವರಿ ದೇವಿಗೆ ಪ್ರಾರ್ಥನೆ, ಪೂಜೆ, ನೈವೇದ್ಯ, ಧೂಪ, ದೀಪ, ಆರತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ತಾಯಿ ಆಶೀರ್ವಾದ ವಾಗ್ದೇವಿ ಚಾನಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ಮೆಲ್ಲರ ಮೇಲೂ ಇರುತ್ತೆ. ಒಳ್ಳೇದಾಗ್ಲಿ. ಮೊದಲನೇದು, ಎರಡನೇದು ಬನ್ನಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಈ ವಾರ ಹೇಗಿರುತ್ತೆ ನೋಡೋಣ. ಓಕೆ, ಆಕ್ಚುಲಿ ಈ ವಾರ ಪೂರ್ತಿ ತುಂಬಾ ರಿವರ್ಸ್ ಗೇರ್ ಅಲ್ಲಿ ಯೋಚನೆ ಮಾಡ್ತಿರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ಲಾರಿಟಿ ನಿಮ್ ಮುಂದೆ ಇರುತ್ತೆ. ಇರುವಂತ ಕ್ಲಾರಿಟಿನ ನೀವು ನಿಮ್ಮದಾಗಿಸಿಕೊಳ್ಳಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಒಂದು ಮುಗ್ದೋಗಿರುವಂತ ಅಧ್ಯಾಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಲೈಫ್ ಈಸ್ ಲೈಕ್ ಮೂವ್ ಆನ್. ಯಾವಾಗ್ಲೂ ಮೂವ್ ಆನ್ ಮಾಡೋದ್ರ ಕಡೆನೆ ಹೆಚ್ಚಿನ ಗಮನನ ಕೊಡ್ಬೇಕು. ಒಂದ್ ಮಾತು ಆಯ್ತು, ಮುಗೀತು, ಅಲ್ಲಿಗೆ ಹೋಯ್ತು, ಇಷ್ಟೇ ಗಮನನ ಕೊಡ್ಬೇಕು. ಅದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡ್ತೀರಾ. ಸೊ ಇದ್ಯಾಕಾಗಿಲ್ಲ, ಅದ್ಯಾಕಾಗಿಲ್ಲ, ಇದ್ಯಾಕೆ ಹೀಗಾಯ್ತು, ಅದ್ಯಾಕೆ ಹಾಗಾಯ್ತು, ಆಯ್ತು, ಹೋಯ್ತು, ಮುಗೀತು. ದ ಎಂಡಿಂಗ್ ಇಸ್ ಎಂಡಿಂಗ್. ಅದ್ರ ಕಡೆ ಗಮನನ ಕೊಡಬೇಡಿ. ಸೊ ಈಗ ಲೈಫಲ್ಲಿ ಮೂವ್ ಆನ್ ಮಾಡಬೇಕು. ಯಾವ ರೀತಿ ಮೂವ್ ಆನ್ ಮಾಡಬೇಕು, ಯಾವ ನಿರ್ಧಾರನ ತಗೊಳ್ಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಅಂತ ಅನ್ಸುತ್ತೆ. ಐ ಥಿಂಕ್ ನೀವು ಒಂದು ಆಫರ್ ಬಂದಿದೆ, ಆ ಆಫರ್ನ ಒಪ್ಕೊಳ್ಳುವಂತ ಯೋಚನೆನ ಮಾಡ್ತಿದ್ದೀರಾ. ಈ ವಾರ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಲ್ಲಿ, ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಹೋಗುತ್ತೆ, ಒಂದಷ್ಟು ಕ್ಲಾರಿಟಿ ಇಲ್ದಿರ ಒದ್ದಾಡ್ತೀರಾ. ಜೊತೆಗೆ ಒಂದು ಯಾವಾಗಪ್ಪ ಈ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ನುವಂಥದ್ದು. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು. ಎಲ್ಲಾನು ಬಿಟ್ಟು ಮುಂದುವರಿಬೇಕು ಅಂದ್ರೆ ಆಗ್ತಾ ಇಲ್ಲ. ಸೋ ಮೆನಿ ಡ್ರಾಮಾ. ಈ ವಾರ ಫುಲ್ ಆಫ್ ಡ್ರಾಮಾ ಇರುತ್ತೆ. ಆ ಡ್ರಾಮಾದಿಂದ ನೀವು ಹೊರಬರಕ್ಕಾಗದಿರ ಯೋಚನೆನ ಮಾಡ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಆ ಡ್ರಾಮಾದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ಇಂಪಾರ್ಟೆಂಟ್ ಕೆಲಸನ ಮರ್ತು ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಸಿಕ್ಕಿರುವಂತ ರೆಸ್ಪೆಕ್ಟ್ ನ ನೀವೆಲ್ಲೋ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ದುಡ್ಡಿಗೆ ಬೆಲೆ ಕೊಡ್ತೀರಾ, ದುಡ್ಡಿನ ವಿಚಾರದ ಕಡೆ ಸ್ವಲ್ಪ ಗಮನನ ಕೊಡ್ತೀರಾ. ಫಿಮೇಲ್ ವರ್ಷನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ. ಡೆಫಿನೆಟ್ಲಿ ಸ್ಟಕ್ ಎನರ್ಜಿ ಇದೆ. ಓಕೆ, ಲೋನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇದೆಲ್ಲ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬಂದು ನಿಮ್ಗಿರುವಂತ ಬೋರ್ಡಮ್ ಇಂದ ನೀವು ಹೊರಗೆ ಬರ್ಬೇಕು ಅನ್ನುವಂಥದ್ದು ಇದೆ. ಏನೇನ್ ಅವಕಾಶಗಳಿದೆ ಅದ್ರ ಕಡೆ ಗಮನನ ಕೊಡ್ತೀರಾ. ಲೈಫ್ ನ ಒಂದು ಮ್ಯಾಜಿಕಲ್ ರೀತಿ ನಾನೇ ಬದಲಾಯಿಸ್ಕೊಳ್ಬೇಕು, ಇನ್ನ ಕಾಯ್ಕೊಂಡು ಕೂತಿರೋದಕ್ಕೆ ಆಗೋದಿಲ್ಲ ಅಂತ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಈ ವಾರ ನೀವ್ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ಈ ವಾರ ಟೋಟಲಿ ನೀವೇನ್ ಅನ್ಕೊಂಡ್ರು ಆಗೋದಿಲ್ಲ. ಎಲ್ಲವೂ ಕೂಡ ನಿಮ್ಮ ವಿರುದ್ಧವಾಗಿ ಹೋಗುತ್ತೆ. ಹಾಗಂತ ಅಂದ ಮಾತ್ರಕ್ಕೆ ಎಲ್ಲವೂ ನಿಮ್ಮ ವಿರುದ್ಧ ನೀವು ತಪ್ಪು ಅಂತ ಅಲ್ಲ. ಜಸ್ಟ್ ನಾಟ್ ರೈಟ್ ಈ ವೀಕ್ ಅಂತ. ಯಾಕೆಂದ್ರೆ ಈ ವಾರ ನಮ್ಗೆ ಹೋಲಿ ಇದೆ, ಗ್ರಹಣ ಇದೆ, ಹುಣ್ಣಿಮೆ ಇದೆ, ಸೋ ಮೆನಿ ವೇರಿಯೇಷನ್ ಇದೆ. ಈ ವಾರ ಏನೇ ಮಾಡೋದಿದ್ರು ಪೋಸ್ಟ್ ಪೋನ್ ಮಾಡಿಬಿಡಿ ಮುಂದಿನ ವಾರಕ್ಕೆ. ಯಾಕೆಂದ್ರೆ 19th ಕಳೆದ ಮೇಲೆ ನಿಮ್ ಜೀವನದಲ್ಲಿ ಚೆನ್ನಾಗಿದೆ ದಿನಗಳು ಅನ್ನುವಂಥದ್ದು ಇದೆ. ಎಸ್ಪೆಷಲಿ 10ನೇ ತಾರೀಕುವರೆಗೂ 10, 19 ಎರಡೇ ದಿನ ಈ ವಾರದಲ್ಲಿ ನಿಮ್ಗೆ ಚೆನ್ನಾಗಿರೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ ಜೀವನ ತುಂಬಾ ಚೆನ್ನಾಗಿದೆ ಈ ಹುಣ್ಣಿಮೆ ಕಳೆದ ಮೇಲೆ ಅಥವಾ ಯುಗಾದಿ ಬಂದ್ಮೇಲೆ. ಎಸ್ಪೆಷಲಿ ಚಂದ್ರಮಾನ ಯುಗಾದಿ ನಾವು ಆಚರಿಸ್ತೀವಿ, ನಿಮ್ಗೆ ಸೌರಮಾನ ಯುಗಾದಿ ಬಂದ್ಮೇಲೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಸ್, ಎರಡು ಯುಗಾದಿ ಇರುತ್ತೆ, ಚಂದ್ರಮಾನ ಸೌರಮಾನ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ ಅಷ್ಟೇ.
ಸೊ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸಮಸ್ಯೆನ ಮಾಡ್ತಾ ಇದೆ. ಹಳೆದನ್ನೆಲ್ಲ ಹೋಗಕ್ ಬಿಟ್ಬಿಟ್ಟು ಹೊಸ ಜೀವನದ ಕಡೆ, ಹೊಸ ಸಿಚುವೇಶನ್ ಕಡೆ, ಹೊಸ ಗ್ರೋತ್ ಕಡೆ ನೀವು ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ನಿಮ್ಗಾಗಿರೋ ನೋವಿರ್ಬಹುದು, ಬ್ರೇಕಪ್ ಆಗಿರ್ಬಹುದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಮನ್ಸಿಗೆ ನೋವಾಗಿರ್ಬಹುದು, ನೀವು ಅನ್ಕೊಂಡಂಗೆ ನಿಮ್ಮ ಸ್ಟಡಿ ಆಗಿಲ್ಲ, ಅಥವಾ ನೀವು ಅನ್ಕೊಂಡಂಗೆ ನಿಮ್ ರಿಸಲ್ಟ್ ಸಿಕ್ಕಿಲ್ಲ, ನೀವು ಅನ್ಕೊಂಡಂತ ಪರ್ಸನ್ ನಿಮ್ ಲೈಫಿಗೆ ಬಂದಿಲ್ಲ, ನೀವೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ರಿ ಹೋಗಕ್ ಆಗಿಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಯಾರನ್ನೋ ಭೇಟಿ ಆಗ್ಬೇಕು ಅನ್ಕೊಂಡಿದ್ರಿ ಅದು ಭೇಟಿ ಆಗಿಲ್ಲ, ಯಾರೋ ಬರ್ತಾರೆ ಅಂತ ಕಾಯ್ತಿದ್ರಿ ಬರೋದಿಲ್ಲ. ಸೋ ಮೆನಿ ಸ್ಟಕ್ ಎನರ್ಜಿ, ವೇಟಿಂಗ್ ಎನರ್ಜಿ, ಮತ್ತೆ ಆ ಬ್ರೇಕಪ್ ಎನರ್ಜಿ, ಆ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಎನರ್ಜಿ, ಆ ಡಿವೋರ್ಸ್ ಎನರ್ಜಿ, ಅದೆಲ್ಲ ನಿಮ್ ಮನ್ಸಿಗೆ ನೋವಾಗುತ್ತೆ. ಬಟ್ ಇದೆಲ್ಲ ನೋವು ನಿಮ್ ಜೀವನದಲ್ಲಿ ಆಲ್ರೆಡಿ ನಡೀತಾ ಇದೆ. ನೀವೊಂದು ಹೊಸ ತನಕ್ಕೋಸ್ಕರ, ಹೊಸ ಬೆಳಕಿಗೋಸ್ಕರ ಕಾಯ್ತಿದ್ದೀರಾ, ಅದು ಬರುತ್ತೆ. ಬಟ್ ಯು ಹ್ಯಾವ್ ಟು ವೇಟ್ ಸಮ್ ಟೈಮ್. ಸೊ ಇದಾದ್ಮೇಲೆ ನಿಮ್ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಫೈನಾನ್ಷಿಯಲಿ ಅಭಿವೃದ್ಧಿ, ಮತ್ತೆ ದುಡ್ಡು ಕಾಸು ಕೂಡ ಚೆನ್ನಾಗಿ ಬರುತ್ತೆ. ಯಾಕೆ 3 ವೇರಿಯೇಷನ್ ಅಲ್ಲಿ ಅಂದ್ರೆ, ಕೆಲವರು ಬರೀ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾರೆ, ಕೆಲವರು ಬಿಸ್ನೆಸ್ ಅಲ್ಲಿ ಬರೋ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾರೆ, ಕೆಲವರು ಅವ್ರದೇ ಆದ ಅರ್ನಿಂಗ್ಸ್ ಕಡೆ ಗಮನನ ಕೊಟ್ಟಿರ್ತಾರೆ. ಸೊ 3 ಕಡೆಯಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ, ಪ್ರೆಗ್ನೆನ್ಸಿ ಬರುತ್ತೆ, ಪಾಪು ಬರುತ್ತೆ, ಜಾಬ್ ಬರುತ್ತೆ, ಮತ್ತೆ ಮ್ಯಾರೇಜ್ ಆಗತ್ತೆ. ಬಿಸ್ನೆಸ್ ಅಲ್ಲಿ ಈ ಫ್ಲವರ್ ಬಿಸ್ನೆಸ್, ಡೆಕೋರೇಷನ್ ಬಿಸ್ನೆಸ್, ಅಥವಾ ನೀವೇನಾದ್ರೂ ಒಂದ್ ರೀತಿ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಇದ್ರೆ ಅದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಫಾರಿನ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ, ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇರುತ್ತೆ, ಎಲ್ಲ ಪಾಸಿಟಿವಿಟಿ ಇದೆ. ಆರೋಗ್ಯ ಕೂಡ ಸುಧಾರಿಸುತ್ತೆ. ಬಟ್ ಈ ವಾರ ಯಾವುದೇ ನಿರ್ಧಾರ ತಗೊಳ್ಬೇಡಿ, ಅದ್ ಎಂಥದ್ದೇ ಇರ್ಲಿ, ಓಕೆ, ಅದು ಏನೇ ಆಗಿರ್ಲಿ, ಅಥವಾ ಅದು ಎಂಥದ್ದೇ ಆಗಿರ್ಲಿ, ಸದ್ಯಕ್ಕೆ ಈ ವಾರ ನೋ, ಐ ಹ್ಯಾವ್ ನೋ ಟೈಮ್ ಫಾರ್ ಆಲ್ ದಿಸ್ ಅಂತ ಹೇಳಿ. ಓಕೆ, ಸೊ ಎಸ್, ನಾಲೆಜ್ ಇಸ್ ಪವರ್. ಇನ್ನ ಹೆಚ್ಚಿನ ಒಂದು ನಾಲೆಜ್ ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್, ಅಥರ್ವಣ ಕಾಳಿ ಇದ್ದಾರೆ ಇಲ್ಲಿ. ನಿಮ್ಮ ಜೀವನ ಇನ್ನ ಹೆಚ್ಚು ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಅರ್ಧನಾರೀಶ್ವರ ಇದ್ದಾರೆ, ಶಿವ ಪಾರ್ವತಿ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಫೆಮಿನೈನ್ ಅಂಡ್ ಮೆಸ್ಕ್ಯುಲಿನ್ ಎನರ್ಜಿನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಎಲ್ಲಾ ರೀತಿಯ ರಕ್ಷೆ ಇದೆ, ಜೊತೆಗೆ ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೊ ಆಂಜನೇಯ ಬಂದ್ಮೇಲೆ ಇನ್ನೇನ್ ಬೇಕು ಅಲ್ವಾ? ಸೊ ಆಂಜನೇಯ ನಿಮ್ ಜೀವನದಲ್ಲಿ ಹೆಚ್ಚಿನ ಒಂದು ಬ್ಲೆಸ್ಸಿಂಗ್ಸ್ ನ ತಂದ್ಕೊಡ್ತಾರೆ ಅಲ್ವಾ? ಸೊ ಹಾಗಾಗಿ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ನ ಆಂಜನೇಯ ನಿಮ್ಗೆ ತಂದು ಕೊಡ್ತಾರೆ. ಸೊ 7, 9, 10, 11, 6, 2 ನಂಬರ್ ಇಂಪಾರ್ಟೆಂಟ್. ಮಿಥುನ ರಾಶಿ, ಮೇಷರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ನ್ಯಾಷನಲ್ ಹೈವೇಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ನೋ ವೇ ಅನ್ನುವಂಥದ್ದು, ಅಥವಾ ನೋ ಮೋರ್ ಅನ್ನುವಂಥ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ವಾಗ್ದೇವಿ ಅಂತ ಕೂಡ ಕೇಳಿಸ್ತಾ ಇದೆ, ನಂದೇ ನನಗೆ ಬರ್ತಾ ಇದೆ. ವೇಣುಗೋಪಾಲ್ ಅಂತ ಕೇಳಿಸ್ತಾ ಇದೆ. ಜಿಂಬಾಬ್ವೆ, ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್ ಅಂತ ಕೇಳಿಸ್ತಿದೆ. ಹೌದಾ ಅಂತ ಕೂಡ ಕೇಳಿಸ್ತಾ ಇದೆ. ವೆಡ್ನೆಸ್ಡೇ ಅಂತ ಕೂಡ ಕೇಳಿಸ್ತಾ ಇದೆ. ನೇಪಾಳ ಅಂತ ಕೂಡ ಕೇಳಿಸ್ತಾ ಇದೆ. ವಿಪಿ. ಸೊ QNOWNPVGHWD ಲೆಟರ್ಸ್ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಒಂದು ಹೆಸರು ನೋಡೋಣ. ಸೊ 3 ಸತಿ ಶಫಲ್ ಮಾಡುವ. ಸೊ ಎಸ್ ನೋ ಏನ್ ಬರುತ್ತೆ ನೋಡೋಣ. ಮೊದಲನೇದು ಮೇ ಬಿ, ಆಗಬಹುದು,
ಎರಡನೇದು ಎಸ್, ಮೂರನೇದು ಡೆಫಿನೆಟ್ಲಿ ಅಂತ ಇದೆ. ಮೊದಲನೇದು ಮೇ ಬಿ, ಎರಡನೇದು ಎಸ್, ಮೂರನೇದು ಡೆಫಿನೆಟ್ಲಿ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್. ನಮಸ್ತೆ ಎಲ್ಲರಿಗೂ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ವಾರದ ರೀಡಿಂಗ್ ಹೇಗಿದೆ ನೋಡುವ. ಯಾರೋ ತುಂಬಾ ನಿದ್ದೆ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬಾಟಮ್ ಆಫ್ ದಿ ಡೆಕ್, ಹೈ ಪ್ರಿಸ್ಟೆಸ್. ದಿಸ್ ಇಸ್ ಟೈಮ್ ಟು ಪಾಸ್ ಅಂಡ್ ರಿಫ್ಲೆಕ್ಟ್, not to take action. Trust in your spiritual gift as nothing is hidden from your divine intuition. ಸೊ ಈ ಡೆಕ್ ಏನಿದೆ ಅದೇ ಕಾರ್ಡ್ ಇದೆ. ಆಕ್ಚುಲಿ ನನ್ನ ಫೇವ್ರೆಟ್ ಇದು. ದೇವರಿಂದ ಏನು ಮುಚ್ಚಿಟ್ಟಿರೋ ಅಂಥದ್ದಿಲ್ಲ, ಅಂದ್ರೆ ದೇವರಿಗೆ ಗೊತ್ತಿಲ್ದಿರೋ ಅಂಥದ್ದು ಏನೂ ಇಲ್ಲ. ಸದ್ಯಕ್ಕೆ ಇಲ್ಲಿ ಏನ್ ಮೆಸೇಜ್ ಇದೆ ನಿಮ್ಗೆ ಅಂದ್ರೆ, ಈಗ ಏನು ಆಕ್ಷನ್ ತಗೊಳ್ಬೇಡಿ, ಜಸ್ಟ್ ಎಲ್ಲ ಡಿವೈನಿಗೆ ಬಿಟ್ಬಿಟ್ಟು ಸುಮ್ಮನಿರಿ, ಏನ್ ಆಕ್ಷನ್ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ತುಂಬಾ ಭಾವನಾತ್ಮಕವಾಗಿ ಎಲ್ಲೋ ಕಳೆದು ಹೋಗ್ಬೇಡಿ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಸ್ಪಿರಿಚುವಲ್ ವೇಲಿ ಜಾಸ್ತಿ ಗಿಫ್ಟ್ ಇದೆ. ನಿಮ್ಮ ಆಧ್ಯಾತ್ಮಿಕಕ್ಕೆ ಗೊತ್ತಿಲ್ದಿರೋ ಹಾಗೆ, ನಿಮ್ಮ ಇಂಟ್ಯೂಷನ್ ಗೊತ್ತಿಲ್ದಿರೋ ಹಾಗೆ ಏನೂ ಇಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಜೊತೆಗೆ ನಿಮ್ಮ ಡಿವೈನ್ ಟೀಮಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ಈ ವಾರ ಫುಲ್ ಆಫ್ ರಿಲ್ಯಾಕ್ಸೇಷನ್. ಎಂಜಾಯ್ ದ ಹೋಲಿ ಅಷ್ಟೇ. ಓಕೆ, ಹಾಗೆ ಯಾರಿಗೋ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಚಿಂತೆ ಮಾಡ್ತಿದ್ದೀರಾ, ಬೇಜಾರು ಮಾಡ್ಕೊಂಡು ಸಾಕಾಗೋಗಿದೆ ನಿಮ್ಗೆ. ಯಾವುದು ಕ್ಲಾರಿಟಿ ಸಿಗ್ತಾ ಇಲ್ಲ, ಎಲ್ಲ ಬ್ಲಾಕಿಂಗ್ ಎನರ್ಜಿ, ಬ್ಲಾಕೇಜ್ ಅಲ್ಲಿ ಇದೆ. ನಿಮ್ಮ ಎನರ್ಜಿ ಫುಲ್ ಆಫ್ ಬ್ಲಾಕೇಜ್ ಅಲ್ಲಿ ಇದೆ. ಯಾವ ದಾರಿ ಹೋಗ್ಬೇಕು, ಏನ್ ಆಯ್ಕೆ ಮಾಡ್ಕೊಳ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಏನು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಸದ್ಯಕ್ಕೆ ಈ ವಾರ ಹಾಗೆ ಇರಕ್ಕೆ ಬಿಡಿ, ಯಾವುದೇ ನಿರ್ಧಾರನ ತಗೊಳ್ಬೇಡಿ. ಜೊತೆಗೆ ನೀವು ಎರಡರ ಮಧ್ಯ ಏನ್ ಜಂಜಾಟ ಅನುಭವಿಸ್ತಾ ಇದ್ದೀರಾ, ಅಥವಾ ಬೇರೆಯವರು ಚೆನ್ನಾಗಿದ್ದಾರೆ ನಾನ್ ಚೆನ್ನಾಗಿಲ್ಲ, ಅಥವಾ ನನಗಿಂತ ಬೇರೆಯವ್ರು ಚೆನ್ನಾಗಿ ತಿಂತಿದ್ದಾರೆ ನಾನ್ ತಿಂತಿಲ್ಲ, ಬೇರೆಯವ್ರು ಚೆನ್ನಾಗಿ ಬಟ್ಟೆ ಹಾಕೊಳ್ತಿದ್ದಾರೆ ನಾನ್ ಹಾಕೊಳ್ತಾ ಇಲ್ಲ. ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್. ಕಂಪೇರ್ ಮಾಡಬೇಡಿ ಯಾರನ್ನು. ಜೊತೆಗೆ ನಿಮ್ಮನ್ನ ನೀವು ವಿಭಿನ್ನವಾಗಿ ಇರೋದಕ್ಕೆ ನೀವ್ ಹೀಗಿದ್ದೀರಾ. ಎಲ್ರು ಒಂದೇ ತರ ಇದ್ದಿದ್ರೆ ಲೈಫ್ ಬೋರ್ ಆಗ್ತಾ ಇತ್ತು ಅಲ್ವಾ. ಸೊ ದುಡ್ಡು ಮಾತ್ರ ಒಂದೇ ತರ ಇದೆ, ಮಿಕ್ಕಿದ್ ಯಾವುದು ಒಂದೇ ತರ ಇಲ್ಲ. ಸೊ ಎಲ್ಲವೂ ಚೇಂಜ್ ಇದೆ. ಹಾಕೊಳ್ಳೋ ಬಟ್ಟೆ ಇರ್ಬೋದು, ಇರುವಂತ ಫಿಸಿಕ್ಸ್ ಇರ್ಬೋದು, ಅಂದ್ರೆ ದೈಹಿಕ ರೂಪ ಇರ್ಬೋದು, ಅಥವಾ ನಮ್ಮ ಮನೆ ಇರ್ಬೋದು, ಬೇರೆಯವ್ರ ಮನೆ ಇರ್ಬೋದು, ಊಟ ತಿಂಡಿ ಎಲ್ಲದರಲ್ಲೂ ವಿಭಿನ್ನತೆ ಇದೆ. ಜಸ್ಟ್ ದುಡ್ಡಲ್ಲಿ ಮಾತ್ರ ವಿಭಿನ್ನತೆ ಇಲ್ಲ, ದೇವರಲ್ಲೂ ವಿಭಿನ್ನತೆ ಇದೆ. ಬೇರೆ ಬೇರೆ ವಿಭಿನ್ನವಾಗಿದ್ದಾರೆ. ಹಾಗಾಗಿ ಕಂಪೇರ್ ಮಾಡಕ್ ಹೋಗ್ಬೇಡಿ ಯಾರ ಜೊತೆನೂ ನಿಮ್ ಜೀವನನ. ಜೊತೆಗೆ ನಿಮ್ಮ ಇನ್ನರ್ ಗೈಡೆನ್ಸ್ ಏನ್ ಹೇಳ್ತಿದೆ, ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನ್ ಹೇಳ್ತಿದೆ, ಈ ವಾರ ಅಷ್ಟನ್ನ ಮಾತ್ರ ಕೇಳ್ಕೊಂಡು ಹೋಗಿ ಅನ್ನುವಂಥದ್ದು. ನಿಮ್ಮ ಗೈಡೆನ್ಸ್ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಇದೆ. ಜೊತೆಗೆ ನೀವ್ ಇನ್ನೊಬ್ರಿಗೆ ಏನ್ ಅಡ್ವೈಸ್ ಮಾಡಿದ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ, ಕ್ರಿಯೇಟಿವ್ ಆಗಿ ಮಾಡಿ ಅನ್ನುವಂಥದ್ದು. ನಿಮ್ಮ ಒಂದು ಬೆಲೆ ಕಟ್ಟಲಾಗದಂತ ಒಂದು ಗುಣ ಏನಿದೆ, ಆ ಗುಣದ ಪ್ರಕಾರನೇ ನಡೀರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿ ಕಡೆ ಫೋಕಸ್ ಮಾಡಿ. ಪಾಸಿಟಿವಿಟಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಒಳ್ಳೇದಾಗತ್ತೆ, ಒಳ್ಳೇದಾಗೇ ಆಗತ್ತೆ, ಇಷ್ಟೇ. ಒಳ್ಳೇದಾಗೇ ಆಗತ್ತೆ, ಇಷ್ಟು ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮ ಜೀವನನ ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರೊಳಗೆ ಏನೇನ್ ಬದಲಾವಣೆಗಳು ನಿಮಗ್ ನೀವು ಮಾಡ್ಕೊಳ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನೋಂಥದ್ದು. ಸೊ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ನಂಬ್ತಾ ಇಲ್ಲ, ನಿಮ್ಮನ್ನ ನೀವು ನಂಬಿ ಅನ್ನುವಂಥದ್ದು ಇದೆ.
ಬೇರೆಯವರು ನಿಮ್ಮ ಪವರ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಇಲ್ಲೆಲ್ಲ ಹೇಳ್ತಾ ಇರೋದು ಒಂದೇ, ನೀವು ಯಾರ್ಯಾರನ್ನ ನಂಬ್ತಾ ಇದ್ದೀರಾ, ನಿಮ್ಮನ್ನ ನಂಬ್ತಾ ಇಲ್ಲ. ನಿಮ್ಮ ಇನ್ನರ್ ಗೈಡೆನ್ಸ್ ಏನ್ ಹೇಳುತ್ತೆ ಅದನ್ನ ಕೇಳಿ, ನಿಮ್ಮನ್ನ ನೀವು ಫಾಲೋ ಮಾಡಿ. ಬೇರೆಯವ್ರನ್ನ ಫಾಲೋ ಮಾಡಕ್ಕಿಂತ ಮುಂಚೆ, ಬೇರೆಯವ್ರನ್ನ ಅನುಸರಿಸಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಅನುಸರಿಸಿ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸಿಗೂ ಕೂಡ ಒಳ್ಳೇದಾಗೋದ್ರಲ್ಲಿ ಇದೆ, ಫೈನಾನ್ಷಿಯಲಿ ದುಡ್ಡು ಬರೋದ್ರಲ್ಲಿ ಇದೆ. ಸದ್ಯಕ್ಕೆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರಕ್ಕಾಗಲ್ಲ ಅಂದ್ರೆ ಅಲ್ಲೇ ಇರಿ, ಪರವಾಗಿಲ್ಲ. ದುಡುಕಿ ರಾಂಗ್ ಡಿಸಿಷನ್ ತಗೊಳೋದ್ಕಿಂತ ಅದೇ ಒಂದು ಕಷ್ಟದಲ್ಲೇ ಇನ್ನೊಂದು ವಾರ ತಳ್ಳೋದೇನು ತಪ್ಪಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ಅವಕಾಶನ, ಈ ಜೀವನನ ಅಥವಾ ಈ ಸಮಯನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಅದು ವ್ಯಕ್ತಿ ಆಗಿರ್ಬಹುದು, ಅವಕಾಶಗಳಾಗಿರ್ಬಹುದು, ಹಣ ಆಗಿರ್ಬಹುದು, ಏನೇ ಆಗಿರ್ಬಹುದು, ಯಾವುದನ್ನು ಕೂಡ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೋಲ್ ಒಪ್ಕೊಳ್ಬೇಡಿ, ಫೈಟ್ ಫಾರ್ ಯುವರ್ ರೈಟ್ಸ್ ಅನ್ನುವಂಥ ರೀತಿಲಿ ಇದೆ. 8 ಆಫ್ ದಿ ಅರ್ತ್ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಕಾರ್ಡ್ ಡಿಸೈನ್ ಮಾಡಿರೋದು ನೋಡಿ. ಸೊ ನಂಗೆ ಸುಮಾರು ಜನ ಕಮೆಂಟ್ ಮಾಡೋರು ಹಾಗೇನೆ, ಸೊ ಗಿಣಿಶಾಸ್ತ್ರ ಹೇಳ್ತೀಯ ಅಂತ. ಸೊ ಎಲ್ಲ ಒಂದ್ ಕಡೆ ಗಿಣಿಶಾಸ್ತ್ರನೋ ಬೊಗಳೆ ಶಾಸ್ತ್ರನೋ ಏನೋ ಒಂದ್ ಶಾಸ್ತ್ರ, ಒಟ್ನಲ್ಲಿ ನಾವ್ ಹೇಳೋದು ನಿಜ ಇದ್ರೆ ತಗೊಳ್ತಾರೆ, ನಿಜ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು. ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ, ಫೈನಾನ್ಷಿಯಲಿ ದುಡ್ಡು ಬರುತ್ತೆ, ಕೆಲಸ ಚೆನ್ನಾಗಿ ಹೋಗುತ್ತೆ, ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ. ಜೊತೆಗೆ ನಿಮ್ಮದಾಗಿದ್ದಂಥ ಲೈಫ್ ಸ್ಟೈಲ್ ಏನಿತ್ತು ಅದಕ್ಕೆ ವಾಪಸ್ ಹೋಗ್ತೀರಾ. ಜೊತೆಗೆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ, ಒಂದು ರೀತಿ ಬಂಧನ ಮುಕ್ತರಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಒಂದು ರೀತಿ ಎಲ್ಲೋ ನಿಮ್ಗೆ ಸ್ವತಂತ್ರವಾಗಿಲ್ಲ ನಾನು ಅಂತ ಅನ್ನಿಸ್ತಾ ಇದ್ರೆ, ಆ ರೀತಿಯ ಸ್ವತಂತ್ರಗಳು ಇನ್ ಮುಂದೆ ನಿಮ್ ಜೀವನದಲ್ಲಿ ಇರುತ್ತೆ. ನೀವು ಫ್ರೀ ಬರ್ಡ್ ತರ ಇರ್ತೀರಾ ಅನ್ನುವಂಥದ್ದು ಇದೆ. ಹೆಚ್ಚು ಓದಿನ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರ್ ಅಲ್ಲಿ ತುಂಬಾನೇ ಅಡ್ವಾಂಟೇಜ್ ಬರುವಂಥದ್ದು, ಜೊತೆಗೆ ನಿಮ್ಮ ಕೆರಿಯರ್ನ ಅಡ್ವಾನ್ಸ್ ಲೆವೆಲ್ಗೆ ನೀವು ಕರ್ಕೊಂಡು ಹೋಗ್ತೀರಾ, ಲೆವೆಲ್ ಅಪ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ದುಡ್ಡು ಕೂಡ ಬರುತ್ತೆ, ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಕೂಡ ನೀವು ಪ್ರಯತ್ನನ ಪಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜಾಬನ್ನ, ನಿಮ್ಮ ಫೈನಾನ್ಷಿಯಲ್ ವಿಚಾರನ ಎರಡನ್ನೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡ್ಕೊಂಡು ಬಿಡಿ. ಯಾರ್ಯಾರು ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ, ನೀವಾಗಿಲ್ದಿರೋ ಹಾಗೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ನಿಮ್ ಜೀವನದಿಂದ ಹೊರಗೆ ಹೋಗಬೇಕು, ಅಥವಾ ನೀವು ಅವ್ರ ಜೀವನದಿಂದ ಹೊರಗೆ ಬರಬೇಕು. ನಿಮ್ಮನ್ನ ಸ್ಟಕ್ ಮಾಡುವಂಥದ್ದು, ನಿಮ್ಮನ್ನ ಬಂಧನದಲ್ಲಿ ಇಡುವಂಥದ್ದು, ಅಥವಾ ನಿಮ್ಮನ್ನ ಯಾವಾಗ್ಲೂ ಲೋ ಎನರ್ಜಿಗೆ ದೂಡುವಂಥವ್ರು, ಅಥವಾ ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮ ಮೇಲೆ ಇಲ್ದಿರೋ ಹಾಗೆ ಯಾರ್ಯಾರು ಮಾಡ್ತಿದಾರೋ ಅಂಥವ್ರನ್ನೆಲ್ಲರೂ ನಿಮ್ ಜೀವನದಿಂದ ದೂರ ಮಾಡ್ಕೊಳ್ಳಿ, ದೂರ ಉಳಿರಿ ಅಂಥವ್ರಿಂದ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಫ್ರೀ ಮಾಡ್ಕೊಂಡು ಕಾನ್ಫಿಡೆಂಟ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ಮನ್ನ ಬಿಟ್ಟು ಹೋಗ್ತಾರೆ, ತಲೆ ಕೆಡಿಸ್ಕೊಳ್ಬೇಡಿ, ಹೋಗೋರು ಹೋಗ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ದೋ ಮಗು ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಅವರು ಬೇರೆಯವ್ರ ಮನೆಗೆ ಹೋಗಿ ಬೆಳೆಯಲಿಕ್ಕೆ ಬೇರೆ ಊರಿಗೆ ಹೋಗ್ಬೋದು, ಬೇರೆ ದೇಶಕ್ಕೆ ಹೋಗ್ಬೋದು, ಈ ತರ ಕೂಡ ಆಗ್ಬೋದು. ಜೊತೆಗೆ ನಿಮ್ಗೆ ಬೇಡ ಅನ್ಸಿರೋ ವ್ಯಕ್ತಿ ಜೊತೆ ಅದು ಎಷ್ಟೇ ಸಂಬಂಧ ಇದ್ರು ಕೂಡ ನೀವು ದೂರ ಉಳಿರಿ ಅನ್ನುವಂಥದ್ದು. ಹಸ್ಬೆಂಡ್ ಅಂಡ್ ವೈಫ್ ದೂರ ಆಗ್ತಾರೆ ಅನ್ನೋ ಎನರ್ಜಿ ಕೂಡ ಇದೆ. ಬಟ್ ಈಗ ಆಗದೆ ಇರೋ ಹಾಗೆ ಒಂದು ಅವಕಾಶನ ಮಾಡ್ಕೊಳ್ಳಿ, ನೀವಿಬ್ರು ಜೊತೆಲಿರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ, ಜೊತೆಗೆ ಕೋರ್ಟ್ ಅಲ್ಲಿ ನ್ಯಾಯ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಈ ಹುಣ್ಣಿಮೆ ಕಳೆಯೋವರೆಗೂ ಯಾವುದೇ ನಿರ್ಧಾರನ ನೀವು ತಗೊಳ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನೋಡಿದ್ರೆ 888 ಇದೆ, 888 888 ಏಂಜಲ್ ನಂಬರ್ ನಿಮ್ಗೆ ಮೆಸೇಜ್ ಇದೆ. ಸೊ ಹಾಗಾಗಿ ಬೇರೆಯವರು ಏನ್ ವಾದ ಮಾಡ್ತಾರೆ ಅಥವಾ ನೀವೇನ್ ವಾದ ಮಾಡ್ತೀರಾ ಇದ್ರ ಬಗ್ಗೆ ಪ್ರಶ್ನೆ ಬೇಡ. ಸದ್ಯಕ್ಕೆ ನಿಮ್ ಜೀವನಕ್ಕೆ ನ್ಯಾಯ ಸಿಗುತ್ತೆ ಅಂದಾಗ ನೀವು ಹೆಚ್ಚಿನ ಶ್ರಮ ಹಾಕ್ಬೇಕು. ಈ ಅವಕಾಶನ, ಈ ಸಂದರ್ಭನ ಹೋಗಕ್ಕೆ ಬಿಡಬೇಡಿ. ಜೊತೆಗೆ ಯಾವ ವ್ಯಕ್ತಿನೂ ನಿಮ್ ಜೀವನದಿಂದ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಆ ವ್ಯಕ್ತಿನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಬದಲಾವಣೆಗಳು ಮುಂದಿನ ವಾರದಿಂದ ಬರುತ್ತೆ. ಈ ವಾರ ಜಸ್ಟ್ ಸ್ಟಕ್ ಎನರ್ಜಿಲಿ ಇರಿ, ಅಥವಾ ರಿಲ್ಯಾಕ್ಸ್ ಎನರ್ಜಿಲಿ ಇರಿ, ಅಥವಾ ಯಾವುದೇ ನಿರ್ಧಾರ ತಗೊಳ್ದಿರ ಹೇಗಿದೆಯೋ ಹಾಗೆ ಮೇಂಟೈನ್ ಮಾಡಿ ಅಂತ ರೀತಿಲಿ ಇದೆ. ಸೊ ಬಿಟ್ಕೊಡ್ಬೇಡಿ ಅನ್ನುವಂಥ ರೀತಿ. ಸೊ ವೀರಭದ್ರರಿದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ಯಾರೇ ನಿಮ್ ಜೀವನದಲ್ಲಿ ಸಮಸ್ಯೆ ಮಾಡಕ್ ಬಂದ್ರು
ಅವ್ರನ್ನ ಒಂದು ಹೆವಿ ಎನರ್ಜಿನೇ ಅಂತ ಅನ್ಕೊಳ್ಳಿ. ಸೊ ವೀರಭದ್ರ ಸ್ವಾಮಿ ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಲಭೈರವರು ಕೂಡ ಇರಬಹುದು. ಅಥರ್ವಣ ಕಾಳಿ ಇದ್ದಾರೆ ಇಲ್ಲಿ, ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಆದಿಯೋಗಿ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಒಂದು ಗುರುವಿನ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟ್ ಅಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ನಾಲೆಜೇ ನಿಮ್ಮ ಪವರ್, ನಿಮ್ಮ ನಾಲೆಜೇ ನಿಮ್ಮ ವೀಕ್ನೆಸ್ ಅಂತ ಅನ್ಸುತ್ತೆ. ಈ ಹುಣ್ಣಿಮೆ ದಿನ ನಿಮ್ಮ ಒನ್ ಆಫ್ ಸೈಡ್ಸ್ ನಿಮ್ಗೆ ಗೋಚರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದಕ್ಷಿಣ ಕಾಳಿ ಇದ್ದಾರೆ ಇಲ್ಲಿ, ನಿಮ್ಮ ಲಾಂಗ್ ಲೈಫಿಗೂ ಕೂಡ ಇಲ್ಲಿ ಒಂದು ರಕ್ಷಾ ಕಾಳಿ ಮತ್ತೆ ದಕ್ಷಿಣ ಕಾಳಿ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಸಿಂಗಲ್ಸ್ ವೇಟ್ ಮಾಡಿ, ಸಿಂಗಲ್ಸ್ ಈಗ ಹೇಳಿ ಅಂತಿದ್ದಾರೆ, ವೇಟ್ ಮಾಡಿ. ಈ ವೀಕ್ ನಾಟ್ ಫಾರ್ ಎನಿಥಿಂಗ್. ಏನೇ ಇದ್ರು ಯುಗಾದಿ ಬರೋವರೆಗೂ ಎಲ್ಲರೂ ಗಪ್ಚುಪ್ಪಾಗಿ ಇರೋ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ, ಧೈರ್ಯವಾಗಿ ಹ್ಯಾಂಡಲ್ ಮಾಡಿ. ಏನೇ ಬಂದ್ರು ಬಿಟ್ಕೊಡ್ಬೇಡಿ. ಯಾವುದು ಬ್ರೇಕಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಟ್ಸ್ ಆನ್ ಆರ್ಡರ್ ಅಂತ ಆದ್ರೂ ತಿಳ್ಕೊಳ್ಳಿ. ಸೊ ಫೋಕಸ್ ಆನ್ ಯುವರ್ ಎನರ್ಜಿ, ಹೋಲ್ಡ್ ಇಟ್ ಟೈಟ್ಲಿ. ಸೊ 9, 9, 10, 7, 6, 2, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಸೂರ್ಯ ಬಂದಿದ್ದಾರೆ, ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಓಕೆ, ಕನ್ಯಾ ರಾಶಿ, ಧನುಸು ರಾಶಿ, ಸಿಂಹ ರಾಶಿ, ಮಕರ, ವೃಶ್ಚಿಕ ರಾಶಿ, ಮೇಷ, ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬುಧವಾರ ಯಾರನ್ನೋ ವೆಲ್ಕಮ್ ಮಾಡಕ್ ಹೋಗ್ತೀರಾ ಅಂತ ಅನ್ಸುತ್ತೆ. ವೆಡ್ನೆಸ್ಡೇ ಕೂಡ ಇಂಪಾರ್ಟೆಂಟ್. ಹೊಸ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಹೊಸದು ಒಂದು ಓಕೆ, ಎಲ್ಲೋ ಹೋಗ್ತೀರಾ, ಹೊಸ ಜೀವನಕ್ಕೆ ಕಾಲಿಡ್ತೀರಾ ಅನ್ನುವಂಥದ್ದು ಇದೆ. ಅಥವಾ ಯಾರೋ ನಿಮ್ಮನ್ನ ಬಿಟ್ಟು ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಹೊಸ ದೇವ್ರು ಕೂಡ ಸಿಗಬಹುದು. ಹೊಸ ದೇವ್ರು ಸಿಗುತ್ತಂತೆ, ಯಾರಿಗೂ ಗೊತ್ತಿಲ್ಲ. ಯಾರಿಗ್ ಸಿಕ್ತು ಹೇಳಿ. MNV VNW MNV ಕಾಲೇಜ್ ಇರ್ಬೋದು. ಮಹಾರಾಣಿ ಕಾಲೇಜ್ ಅಂತ ಕೇಳಿಸ್ತಿದೆ. ನವೀನ್ ಅಂತ ಕೇಳಿಸ್ತಿದೆಯಲ್ಲ. ಯಾರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫೇಸ್ಬುಕ್ ಅಲ್ಲಿ ಏನೋ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕನ್ನಡ, ಫೇಸ್ಬುಕ್ ಕನ್ನಡನ ಸಮಥಿಂಗ್ ಏನೋ ಆ ಥರ ಇದೆ. ವಿವೇಕ್ ಅಂತ ಕೇಳಿಸ್ತಿದೆ. ಗೋಲ್ಡ್, ಯಾರಿಗೋ ಗೋಲ್ಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಯಾರೋ ಒಂದು ಗುಹೆಯನ್ನ ಕಂಡುಹಿಡಿಬಹುದು, ಅಥವಾ ಏನೋ ಒಂದು ಗುಹೆ ದೊಡ್ಡ ಸುದ್ದಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಏಕದಂತ ವಿನಾಯಕ, ನ್ಯೂಜಿಲ್ಯಾಂಡ್. ಇಲ್ಲಿ ಎಲ್ಲ ಟ್ವಿನ್ ನಂಬರ್ ತರ ಇದೆ. ಸೊ ನೋಡಿ, EEE, NN, EEEKV, NNWWWGOLDFB, again QSGCBIT, J ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಒಂದೊಂದ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮದೇ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಈ ರೀಡಿಂಗ್ ಅನ್ನ ಅಂಗಳ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಅಂಗಳ ಪರಮೇಶ್ವರಿ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋಣ. ಜೈ ಜೈ ಅಂಗಾಳಿ, ಜೈ ಜೈ ಮಹಾಕಾಳಿ. ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ. ಗೋವಿಂದ 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 ಅಂತ ಕೂಗೋಣ. ಸೊ ಅಂಗಳ ಪರಮೇಶ್ವರಿಗೆ ಗೋವಿಂದ ಗೋವಿಂದ ಅಂತ ಎಲ್ಲಿ ಕೂಗಿದ್ರು ಅಲ್ಲಿ ಅಂಗಳ ಪರಮೇಶ್ವರಿ ಅಟೆಂಡೆನ್ಸ್ ಇದ್ದೇ ಇರುತ್ತೆ. ಸೊ ಜೀವನದಲ್ಲಿ ಒಂದ್ಸತಿ ಆದ್ರೂ ಕೂಗ್ತಾ ಇರ್ರಿ ಗೋವಿಂದ 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 ಅಂತ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.